ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬೆಂಗಳೂರಿನ ನಿವಾಸಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಬಿ ಖಾತದಿಂದ ಎ ಖಾತ ಮಾಡಿಕೊಳ್ಳುವಂತ ಒಂದು ಹೊಸ ಸವಲತ್ತಿಗೆ ರೆಡಿ ಆಗ್ತಿದ್ದಾರೆ. ಅಂದ್ರೆ 5 ನಗರ ಪಾಲಿಕೆಗಳಲ್ಲಿ ಮೇ 16ನೇ ತಾರೀಕಿನಂದು ನನ್ನ ಖಾತೆ ನನ್ನ ಹಕ್ಕು ಅಭಿಯಾನವನ್ನ ಘೋಷಿಸಿದ್ದಾರೆ. ಅಂದ್ರೆ ಓಸಿ ಇಲ್ಲದೆ ವಿದ್ಯುತ್ ಸಂಪರ್ಕ, ನೀರು ಇವೆಲ್ಲವನ್ನ ಸಿಗದೆ ಯಾರು ಪರದಾಡ್ತಿದ್ರಲ್ಲ ಅವ್ರಿಗೆಲ್ಲ ಅನುಕೂಲ ಆಗುತ್ತಿದ್ದು. ಇನ್ನು ನಗರದಲ್ಲಿ ಕೆಲವರು ಪ್ಲಾನ್ ಇಲ್ಲದೆ ಮನೆ ಕಟ್ಕೊಂಡಿದ್ರಲ್ಲ ಅವರೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಅಭಿಯಾನವನ್ನ ಡಿಕೆ ಶಿವಕುಮಾರ್ ಅವರು 6ನೆಯ ಗ್ಯಾರಂಟಿ, ಭೂ ಗ್ಯಾರಂಟಿ ಅನ್ನೋದಾಗಿ ಘೋಷಣೆ ಮಾಡಿದ್ರು. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಹೇಳಿದ್ರು ಇವತ್ತಿಂದ ಮಾಧ್ಯಮಗೋಷ್ಠಿ ಹೇಗಿತ್ತು ಬನ್ನಿ ನೋಡ್ಕೊಂಡ್ ಬರೋಣ ಅವರ ಮಾತುಗಳನ್ನ. ಖಾತೆಗಳನ್ನ ಅವರ ಮನೆ ಬಾಗಿಲಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ತೀರ್ಮಾನವನ್ನ ನಾವು ಮಾಡಿದ್ದೇವೆ. ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ. ಪ್ರತಿಯೊಬ್ಬರ ದಾಖಲೆಗಳನ್ನ, ಅವರವರ ಆಸ್ತಿಗಳು, ಅವರವ್ರ ಸಂಪಾದನೆ ಮಾಡಿದಂಥ ಆಸ್ತಿಗಳು ಅವರ ವಂಶ ಪಾರಂಪರ್ಯವಾಗಿ ಯಾರು ಕೂಡ ಅದನ್ನ ದುರುಪಯೋಗ ಮಾಡ್ಕೊಳ್ಬಾರ್ದು. ಅವರ ಆಸ್ತಿಗಳು ಅವರ ಹಕ್ಕಾಗಿ ಉಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಆಸ್ತಿ ಕೂಡ ಮ್ಯಾಪಿಂಗ್ ಮಾಡಿ ಅವರ ಹತ್ರ ಆಧಾರ್ ಕಾರ್ಡ್ ಪಡ್ಕೊಂಡು GPS ಮಾಡಿ ಆ ಸೈಟು ಲೊಕೇಶನ್ದು ಫೋಟೋ ಮಾಡಿ ಅವ್ರದ್ದು ಫೋಟೋ ಹಾಕಿ, ಇಲ್ಲ ಎ ಖಾತೆ ಇರ್ಬೋದು ಇಲ್ಲ ಬಿ ಖಾತೆ ಇರ್ಬೋದು, ಇವೆರಡಕ್ಕೂ ಕೂಡ 23 ಲಕ್ಷದ ಆಸ್ತಿಗಳಿಗೆ ಮನೆಗೆ ಅವರ ಹಕ್ಕನ್ನ ಪ್ರತಿಪಾದನೆ ಮಾಡಲಿಕ್ಕೆ ನನ್ನ ಖಾತೆ ನನ್ನ ಹಕ್ಕು ಆ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಪಂಚ ಗ್ಯಾರಂಟಿಗಳ ಸಾಲಿಗೆ ಈಗ ಮತ್ತೊಂದು ಹೊಸದು 6ನೇ ಭೂ ಗ್ಯಾರಂಟಿ ಆಡ್ ಆಗಿದೆ. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬೆನ್ನಲ್ಲೇ 2 ವಿಚಾರ ಚರ್ಚೆ ಆಗ್ತಿದೆ ಸರ್. ಒಂದು ಕಡೆ ಜನ ಹೇಳ್ತಿರುವಂತದ್ದು ಅಂತೂ ಇಂತೂ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಈಗ ಫೀಲ್ಡ್ಗೆ ಇಳಿದು ಬಿಟ್ರ ಕೊನೆಗೂ ಅಂತ. ಮತ್ತೊಂದು ಕಡೆ ಇದು ಇನ್ನೇನು GB ಎಲೆಕ್ಷನ್ ಬರ್ತಿದೆ, ಹೊಸ ಗಿಮಿಕ್ ಅನ್ನೋದು ಶುರುವಾಗ್ತಿದೆ. ಒಂದು ವ್ಯತ್ಯಾಸ ಇದೆ, ನಿಮ್ಮ 5 ಗ್ಯಾರಂಟಿಗೂ ಇದು 6ನೇ ಗ್ಯಾರಂಟಿಗೂ ಒಂದು ವ್ಯತ್ಯಾಸ ಇದೆ. 5 ಗ್ಯಾರಂಟಿಗಳು ಬೊಕ್ಕಸ ಖಾಲಿ ಮಾಡುವಂಥವು, 6ನೇದು ತುಂಬಿಸುವಂಥವು. 23 ಲಕ್ಷಕ್ಕೂ ಹೆಚ್ಚು ಆಸ್ತಿವಂತರಿದ್ದಾರೆ ಬೆಂಗಳೂರಲ್ಲಿ ಅಂತ ಅವರೇ ತೋರಿಸ್ಕೊಂಡಿರೋದು. ಅದರಲ್ಲಿ 16 ಲಕ್ಷ ಎ ಖಾತಾದಾರರು ಹೊಂದಿದ್ದಾರೆ. ಅದರಲ್ಲಿ ಮಿಕ್ಕ 7 ಲಕ್ಷ ಬಿ ಖಾತಾದವರು ಅವರು ತೋರಿಸ್ಕೊಂಡು. ಈ ಬಿ ಖಾತಾ ಹೊಂದಿರುವವರಿಗೆ ಆಧಾರಗಳು ತಗೊಂಡೋಗಿ ಕೊಟ್ರೆ ಅವ್ರನ್ನ ಎ ಖಾತೆಗೆ ಮಾಡಿಕೊಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇರುವಂಥದ್ದು. ನನ್ನ ಹಕ್ಕು ನನ್ನ ಖಾತಾ ನನ್ನ ಹಕ್ಕು. ಈ ಹಕ್ಕನ್ನು ಪಡಿಬೇಕಿದ್ರೆ ಇನ್ನು 6 ತಿಂಗಳು ಗ್ಯಾಪ್ ಹಾಕ್ಕೊಂಡಿದ್ದಾರೆ ಇವರು. 6 ತಿಂಗಳೊಳಗೆ ಈಗ ದಾಖಲಾತಿ ಮಾಡಿಕೊಂಡ್ರೆ ಅವರು ಇನ್ನು 6 ತಿಂಗಳ ಒಳಗಡೆ ಅವರಿಗೇನೋ ತಲುಪಿಸುವಂಥ ವ್ಯವಸ್ಥೆ ಮಾಡ್ಕೊಂಡಂಗಿದ್ದಾರೆ. ಆದರೆ ಇದರಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ, ಯಾಕಂದರೆ ಬಿ ಖಾತೆಯಿಂದ ಎ ಖಾತೆಗೆ ಹೋಗೋದಕ್ಕೆ ನೇರ ಸಂಪರ್ಕ ಇಲ್ಲ. ಅಲ್ಲೊಂದು ಇ ಖಾತೆ ಮಾಡ್ಕೊಂಡು ಎ ಖಾತೆಗೆ ಹೋಗ್ಬೇಕು. ಹಾಗಾಗಿ ಈ ಖಾತೆ ಮಾಡೋ ಸಂದರ್ಭದಲ್ಲಿ ಅಧಿಕಾರಿಗಳು ಏನೇನು ಮಾಡ್ಕೋತಾರೆ, ಅವ್ರ ಹತ್ರ ಪೂರಕ ದಾಖಲಾತಿ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಇವರೆಲ್ಲ ಬೇರೆ ಬೇರೆ ನಿಟ್ಟಲ್ಲಿ ಕೆಲಸ ಮಾಡೋದಕ್ಕೂ ಒಂದು ತಯಾರಿ ಮಾಡ್ಕೊಂಡಂಗಿದ್ದಾರೆ. GBA ಚುನಾವಣೆಗೆ ಏನೇನೋ ಮಾಡಿಕೊಂಡು ಒಂದಷ್ಟು ತುಂಬಿಸ್ಕೊಂಡು ಚುನಾವಣೆ ಎದುರಿಸುವಂಥ, ಯಾಕಂದ್ರೆ ಪ್ರಯತ್ನ ಪಟ್ಟರು ಕೋರ್ಟ್ಗೆಲ್ಲ ಹೋಗಿ ಎಲ್ಲೋ ಒಂದು ಕಡೆ ಅಲ್ಲಿ ಹಿನ್ನಡೆ ಆದಂಗಿದೆ. ಈಗ ಚುನಾವಣಾ ಸಂದರ್ಭದಲ್ಲಿ ಒಂದಷ್ಟು ಇಡುಗಂಟನ್ನ ತಯಾರು ಮಾಡಿಕೊಳ್ಳೇಬೇಕು ಅನ್ನುವಂಥ ನಿಟ್ಟಲ್ಲಿ ಕೂತ್ಕೊಂಡಂಗಿದೆ. ಇದು 6ನೇ ಗ್ಯಾರಂಟಿ ಮಾತ್ರ ಯಾರೋ ಸರಿಯಾಗಿ ಹಾಕೊಟ್ಟಿದ್ದಾರೆ. ನಿಮ್ಮ ತುಂಬಿಸ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಇದೆ. ಯಾಕಂದ್ರೆ ಈಗಾಗಲೇ ಈ ಖಾತೆ ಹೆಸರಲ್ಲಿ ಒಂದಷ್ಟು ತುಂಬಿಕೊಂಡಿದೆ. ಸೊ ಅದು ಮುಂದುವರಿದ ಭಾಗವಾಗಿ ಈಗ KGF 1, 2, 3 ಬಂತಲ್ಲ, ಆ ರೀತಿ ಈ ಖಾತಾ 1, 2 ಲೆವೆಲ್ಗೆ ಹೊರಡ್ತಾ ಇದ್ದಾರೆ ಇವರು. ಆ ನಿಟ್ಟಲ್ಲಿ ಭಾಗ 1 ಭಾಗ 2ರಲ್ಲಿ ತುಂಬಾ ದೊಡ್ಡ ಮಟ್ಟದ ಪ್ಲಸ್ ಇವರಿಗೆ, ತುಂಬಾ ದೊಡ್ಡ ಮಟ್ಟಕ್ಕೆ OC ವಿಚಾರದಲ್ಲಿ, ಅಂದ್ರೆ ಅಕ್ಯುಪೇಷನ್ ಸರ್ಟಿಫಿಕೇಟ್ ಏನ್ ಕೊಡ್ತಾರೆ ಭೂ ಸ್ವಾಧೀನ ವಿಚಾರದಲ್ಲಿ, ಆ ನಿಟ್ಟಲ್ಲಿ ತುಂಬಾ ಜನ, ಅಂದ್ರೆ ಈಗ 7 ಲಕ್ಷ ಬಿ ಖಾತೆದಾರರು ಏನಿದ್ದಾರೆ ಅವರೆಲ್ಲ ಮನೆ ಕಟ್ಕೊಂಡ್ಬಿಟ್ಟು ನಿಯಮವನ್ನ ತುಂಬಾ ಮಟ್ಟಕ್ಕೆ, ಅಂದ್ರೆ ಇವರು ಹೇಳೋ ಪ್ರಕಾರ ಈಗ 15% ಮೊದಲು ಏನಿತ್ತು, 5% ಏನಿತ್ತು, 5% ವ್ಯಾಲ್ಯೂಸ್ ಏನಿತ್ತು ಅದನ್ನ
15%ಗೆ ಏರಿಕೆ ಮಾಡಿದ್ದಾರೆ. ಸೊ ಅಲ್ಲಿ ಒಂದಷ್ಟು ಸಡಿಲಿಕೆ ಸಿಕ್ಕಿರೋದ್ರಿಂದ ಬಿ ಖಾತದವರಿಗೆ ಒಂದಷ್ಟು ಚೈತನ್ಯ ಸಿಕ್ಕಬಹುದು, ಅವರು ಇವ್ರ ಹತ್ರಕ್ಕೆ ಬರಬಹುದು. ಯಾಕಂದ್ರೆ 5% ರಿಯಾಯಿತಿ ಏನಿತ್ತು, ಅಲ್ಲಿ ಮಿತಿ ಏನಿತ್ತು, ಅದಕ್ಕೂ ಹೆಚ್ಚಾಗಿ ಎಲ್ಲರೂ ಮಾಡ್ಕೊಂಡಿರುವಂಥದ್ದು. ಅಧಿಕಾರಿಗಳಿಗೆ ಅಲ್ಲಿ ನಿಮ್ಮ ಮಿತಿಯನ್ನ ತೋರಿಸ್ಕೊಂಡು ನುಂಗೋದಕ್ಕೆ ಅತಿ ಹೆಚ್ಚು ಅವಕಾಶ ಇತ್ತು. ಈಗ ಅದಕ್ಕೂ ಒಂದು ಸಣ್ಣ ಸಡಿಲಿಕೆ ಸಿಕ್ಕದಂಗೆ ಆಗಿದೆ. 15% ಹೆಚ್ಚಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಇನ್ನು ಈ ಆಸ್ತಿ ಗೈಡ್ಲೈನ್ಸ್ ವ್ಯಾಲ್ಯೂ ಅಲ್ಲಿ 2%, 5% ಇದ್ದದನ್ನ 2% ಇಳಿಕೆ ಮಾಡಿ. ನಾವು OC ಸಂಬಂಧಪಟ್ಟಂಗೆ ಇವರು 5% ಇಂದ 15%, ಅಂದ್ರೆ ಇವ್ರು ಏನು ಈಗ ನಡು ರಸ್ತೆ ನಡು ಜಾಗ ಬಿಡಬೇಕು, ಕವರೇಜ್ ಮಾಡಬೇಕು, FIR ಈ ಜಾಗ ಬಿಡುವಂತ ಈ ಮಿತಿ ಏನಿತ್ತು ಅದನ್ನೆಲ್ಲ ಉಲ್ಲಂಘನೆ ಮಾಡೋದಕ್ಕೆ ಒಂದು 5% ಅಷ್ಟೇ ಮಾತ್ರ ಇತ್ತು ಮೊದಲು. 5% ಮಿತಿ ಇಟ್ಕೊಂಡು ಮನೆ ಕಟ್ಟದವ್ರು ಯಾರೂ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಬೆಂಗಳೂರು ಬೆಳೆದಿರೋದು. ಸೊ ಜಾಗ ಬಿಡೋದು, ಅಡಿಗಳ ಮಟ್ಟಕ್ಕೆ ಜಾಗ ಬಿಡೋದು ಬೆಂಗಳೂರಲ್ಲಿ ಅಸಾಧ್ಯ ಅನ್ನುವಂಥ ನಿಟ್ಟಲ್ಲಿ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ ತಾಕೊಂಡು. ಈಗ 15% ಮಿತಿ ಕೊಟ್ಟಿರೋದ್ರಿಂದ ಸಣ್ಣ ಸಡಿಲಿಕೆ ಸಿಕ್ಕದಂಗಾಗಿದೆ. ಅಧಿಕಾರಿಗಳ ಜೇಬಿಗೆ ಒಂದು ಸ್ವಲ್ಪ ತುಂಬಿಸ್ಬಿಟ್ರೆ 15 ಇದ್ದಿದ್ದು 50 ಆಗೋದಕ್ಕೆ ಏನು ದೊಡ್ಡ ಸಮಯ ಆಗೋದಿಲ್ಲ. ಆ ನಿಟ್ಟಲ್ಲಿ ಒಂದು ದೌಡಾಯಿಸಿ ಬರುವಂತ ಅವಕಾಶ ಇರುತ್ತೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರ ಒಂದು ಮಾತ್ರ ತುಂಬಿಸ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ಟಂಗಿದೆ. ಬೇರೆ ಎಲ್ಲ ಗ್ಯಾರಂಟಿಗಳಿಗಿಂತ ಈ ಗ್ಯಾರಂಟಿ ಅವರಿಗೆ ಲಾಭ ತರುವಂತ ಗ್ಯಾರಂಟಿ ಆಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ಅನ್ಸುತ್ತೆ ಸದ್ಯದ ಮಟ್ಟಿಗೆ. ಇನ್ನು ಅಧಿಕಾರಿಗಳು ನಿಮಗೆ ಬರೋದ್ರಲ್ಲಿ ನುಂಗಿ ನೀರು ಕುಡಿದು ಬಿಟ್ಟು ಸರ್ಕಾರಕ್ಕೆ ಖಾಲಿ ಚೆಂಬು, ಅದೇ ನೀವು ತೋರಿಸ್ತಿದ್ರಲ್ಲ ಆಗ ಬಿಜೆಪಿಗೆಲ್ಲ ಖಾಲಿ ಚೆಂಬುನ, ಆ ನಿಟ್ಟಲ್ಲಿ ಏನಾದರೂ ಚೆಂಬು ತರಿಸ್ಕೊಳ್ಳೋದಕ್ಕೆ ಅಧಿಕಾರಿಗಳು ತಯಾರಿದ್ರೆ ನೋಡಿ ಅವ್ರ ಕಡೆ ಒಂದು ಕಣ್ಣಿಟ್ಟಿರಿ. ಇಲ್ಲಾಂದ್ರೆ ಇದು ಅನಿವಾರ್ಯ ಬೆಂಗಳೂರಿನ ಕಟ್ಟಡ ಯಾರಿಗೆ ಓನರ್ಗಳಿಗೆ, ಬಿಲ್ಡರ್ಸ್ಗೆ ಅಥವಾ ದೊಡ್ಡ ದೊಡ್ಡ ಸಮುಚ್ಚಯ ಕಟ್ಕೊಂಡ್ಬಿಟ್ಟಿದೀನಿ ಅವ್ರು ಯಾರಿಗೂ ಈ ನಿಯಮ ಪಾಲಿಸೋದಿಲ್ಲ, ಅವರು ಇದಕ್ಕೆ ಬರೋದೇ ಇಲ್ಲ. ಇದು ಅವರ ಅಳತೆ ಮೀರಿ ಬಂದಿದ್ದು. ಸಣ್ಣ ಸಣ್ಣ ಈ ಮನೆ ಕಟ್ಕೊಂಡವ್ರಿಗೆ ಮಾತ್ರ ಈ ಖಾತೆಗಳ ವಿಚಾರ. ಬಿ ಖಾತೆಯಿಂದ ಎ ಖಾತೆಗೆ, ಬಿ ಖಾತೆದಲ್ಲಿ ನಾನೇನೋ ಅಪಾರ್ಟ್ಮೆಂಟ್ ಕಟ್ಕೊಂಡ್ಬಿಟ್ಟಿದ್ದೀನಿ ಅಂತ ನಾಳೆ ಬೆಳಿಗ್ಗೆ ಏನಾದ್ರು ಹೋಗೋ ಪ್ರಯತ್ನ ಪಟ್ಟರೆ ಅದಕ್ಕೆ ಅವಕಾಶ ಇರೋದಿಲ್ಲ. ಅದರಲ್ಲಿ ಕೆಲವೊಂದು ಕಂಡೀಷನ್ಸ್ ಅಪ್ಲೈ ಅಂತ ಮಾಡಿದರೆ ಅದನ್ನು ಓದ್ಕೊಂಡು ನೀವು ಹೋಗೋದು ಒಳ್ಳೆದಿಲ್ಲ, ಸಮಯ ವ್ಯರ್ಥ. ಒಟ್ನಲ್ಲಿ ಒಂದು ಲಿಮಿಟೆಡ್ ಪೀರಿಯಡ್ ಆಫರ್ ತರ DK ಶಿವಕುಮಾರ್ ಅವರು ಹೇಳಿದ್ರು, ಲಂಚ ಫ್ರೀ ಮನೆ ಬಾಗ್ಲಿಗೆ ಅಂತೆಲ್ಲ. ಮನೆ ಬಾಗ್ಲಿಗೆ ಹೋಗೋದಕ್ಕೆ ನೋಡಿ ಮೇ 16ರಿಂದ ಪ್ರತಿ ಶನಿವಾರ, ಅಂದ್ರೆ 2ನೇ ಶನಿವಾರ 4ನೇ ಶನಿವಾರ ರಜಾ ಇರುತ್ತೆ. ಈ ಕಾನ್ಸೆಪ್ಟ್ ಇಲ್ವೇ ಇಲ್ಲ ಇವರಿಗೆ. ತುಂಬಿಸ್ಕೊಳ್ಳೋದಕ್ಕೆ ಎಲ್ಲಾ ದಿನನೂ ಬೇಕು ಅನ್ನೋ ತರ ಶನಿವಾರ ಭಾನುವಾರ, 2ನೇ ಶನಿವಾರನ ಮತ್ತೆ ಭಾನುವಾರ, ಶನಿವಾರ ಮಾತ್ರ ಅನ್ಸುತ್ತೆ, ಮೇ 16ರಿಂದ ಪ್ರತಿ ಶನಿವಾರ ಹೋಗ್ಲೇಬೇಕು. ಒಂದು ಪಾಲಿಕೆಗೆ 10 ಜಾಗದಂತೆ 10 ಜಾಗದಲ್ಲಿ ಈ ರೀತಿ ಕೂತ್ಕೊಂಡಿರ್ತಾರೆ ತುಂಬಿಸ್ಕೊಳ್ಳೋದಕ್ಕೆ. ಎಸ್ ಹೌದು. ಅದರ ನಂತರದಲ್ಲಿ 10 ಪಾಲಿಕೆ, ಒಂದು ಪಾಲಿಕೆಯಲ್ಲಿ 10 ಜಾಗದಂತೆ 5 ಪಾಲಿಕೆಗೆ 50 ಜಾಗದಲ್ಲಿ ಈ ಖಾತಾ ಬದಲಾವಣೆಗೆ ಕೂತಿರ್ತಾರೆ. ನೀವು ಹೋಗಿ ಖಾತಾ ಬದಲಾವಣೆಗೆ ಪ್ರಯತ್ನ ಪಡಬಹುದು. ಲಂಚ ಇರಲ್ಲ, ಮನೆ ಬಾಗ್ಲಿಗೆ ಬರುತ್ತೆ ಅನ್ನೋದು ಒಂದು ಆಫರ್ ಕೊಟ್ಟಿದ್ದಾರೆ. ಬಟ್ ಜನ ಇದನ್ನ ಹೆಂಗ್ ಸ್ವೀಕರಿಸ್ತಾರ ಅನ್ನೋದು ನೋಡ್ಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.